ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ವಿಶೇಷವಾಗಿ ವಿರೋಧ ಪಕ್ಷದ ತೀವ್ರ ದಾಳಿಗೆ ಈಡಾಗಬಾರದು, ತಪ್ಪಿಸಿಕೊಳ್ಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಬಾಡೂಟೋ ಯಾವುದೋ ಕೋಳಿಗೂಟೋ ಇಡ್ಲಿ ಊಟೋ ಏನೋ ಮಾಡಿ ನಾಟಕ ಮಾಡಿದ್ರೆ ಅಂತ ಕಾಣ್ತದೆ. ಸಿದ್ದರಾಮಯ್ಯನವರು ಮತ್ತು DK ಅವರು ಅದರಲ್ಲಿ ಯಶಸ್ವಿನೂ ಆದರು. ಆದರೆ ಇದೆಲ್ಲ ಸರಿಯಾಗಿದ್ದಾಗ ಯಜೇಂದ್ರ ಒಂದು ಬಾಂಬ್ ಹಾಕಿದ್ರೆ ಎಲ್ಲಿದು ಅಂತಂದ. ಅದರ ಅವಶ್ಯಕತೆ ಇರಲಿಲ್ಲ. ಒಬ್ಬ ಏನಪ್ಪ ಅಂದ್ರೆ ಅನಗತ್ಯ ಒಂದು ನಿಂತು ನೆರಳು ಕಲ್ಲು ಹಾಕಿ ಒಂದು ಹೊಸ ಅನುದಾನ ಹುಟ್ಟಾಗುವಂಗೆ ಮತ್ತು ಹೆಂಗೋ ದಾಟಿತ್ತದು. ಆಲ್ರೆಡಿ DK ಅವರು ಒಪ್ಕೊಂಡಂಗೆ ಆಗಿದೆ. ಸೋತವ್ರು ಮತ್ತು ಬಿದ್ದದಿ ನೀನು ಅಂತಂದ್ರೆ ಏನಿದ್ರ ಅರ್ಥ? ಕೊನೆಗೆ ಅವ್ರ ಬಗ್ಗೆ ಸಿಂಪತಿ ಕ್ರಿಯೇಟ್ ಆಗಿ ಸಿಂಪತೈಸ್ಡ್ ಆಗಿ 45 ಶಾಸಕರುಗಳು ಹೋಗುವಂಥ ಏನಾದರೂ ಇವತ್ತು ನಿರ್ಮಾಣ ಆಗಿದ್ರೆ ಅದಕ್ಕೆ ಯಜೇಂದ್ರ ಕಾರಣ. ಅದಕ್ಕೆ ಹೇಳಬೇಕಾಗಿದ್ದು ಒಂದೊಂದು ಮಾತು ಹೇಳಿದ್ರೆ ಭಾಳ ಕಷ್ಟ ಆಗ್ತದಂತ. ಹೌದು, ಅವ್ರಿಗೆ ಬೆಂಬಲ ಇರಲಿಲ್ಲ. ಸತೀಶ್ ಅವ್ರಿಗೆ 10-15 ಜನ ಇದ್ರೇನೋ ಆ ಭಾಗದ್ದು, ಇನ್ನೂ ಕಡಿಮೆ ಇತ್ತಂದ್ರೆ ಅಡ್ಡಿಲ್ಲ, 5-6 ಜನ ಕಾಣ್ತಾ ಇದ್ವಿ ನಾವು. ಆದ್ರೆ ಇದು ನಿಧಾನಕ್ಕೆ ನಮ್ಮ ಸಿದ್ದರಾಮಯ್ಯನವರು ಅತ್ಯಂತ ಬೆರಸಾಗಿ ನಾನು ಮುಖ್ಯಮಂತ್ರಿ ಹೋದಲ್ಲ ಹೇಳೋದು, ಹೇಳಿ ಕಡೆಗೆ ಹೆಂಗೋಯ್ತು ಮುಗಿಸ್ಕೊಂಡು ಹೋಗ್ಬೇಕಾಗಿತ್ತು. ಅದನ್ನು ಸೋತವನಿಗೆ ಸೋತದಿ ಬಿದ್ದದಿ ಸಹ ಇನ್ನೂ ಆಗ್ತದೆ ಯಾರಿಗೆ ಆದರೂ. ಹೀಗಾಗಿ ಸಿಂಪಲ್ ಕ್ರಿಯೇಟ್ ಆಗಿದೆ ಅವ್ರ ಪರವಾಗಿ ಅಂತ ಅನ್ನಿಸ್ತಾ ಇದೆ. ಹಾಗಂತ ತಿಳ್ಕೊಂಡು ಅವರು ಪಾರ್ಟಿ ಹೊಡಿತಾರೆ ಅಂತ ಅನಿಸೋದಿಲ್ಲ. DK ಶಿವಕುಮಾರ್ ಅವರ ವರ್ತನೆ ನೋಡಿದಾಗ, ಅವರ ಬಿಹೇವಿಯರ್ ನೋಡಿದಾಗ ನಿಜವಾಗಿ ಆ ವ್ಯಕ್ತಿ ಇನ್ನೂ ತನ್ನ ಸಂಯಮ ಇಟ್ಕೊಳ್ಳೋಣ. ಕಾರಣ ಕಾಂಗ್ರೆಸ್ ಮೇಲೆ ಪ್ರೀತಿ, ವಿಶ್ವಾಸ, ಅದು ಹೈಕಮಾಂಡ್ ಮೇಲಿನ ಗೌರವ ಅಂತಲೂ ಸ್ಪಷ್ಟ ಆಗ್ತಾ ನಡೆದ. ಹೆಂಗೆ ಇವರು ನಮ್ಮ ಸಿದ್ದರಾಮಯ್ಯ ಬೆಂಬಲಿಗರು, ಒಬ್ಬ ಸಿದ್ದರಾಮಯ್ಯನವರು ನಾವು ಕೊಡೋದಿಲ್ಲ, ನಾವು ಮುಂದೆ, ನಾವು 2022 ಮತ್ತು ನಾವು ಅನ್ನೋಂಥ ಮಾತುಗಳು ಮಾತಾಡ್ತಾ ಇದ್ದಾರಲ್ಲ. ಮತ್ತೀಗ ಯಜೇಂದ್ರ ಪ್ರಾಬಲ್ಯದಲ್ಲಿ ಹೇಳೋ ಅವಶ್ಯಕತೆ ಇತ್ತ? ನಮ್ಮ ತಂದೆ ವಾರಸುದಾರರು ನಮ್ಮ ಸತೀಶ್ ಅವರು ಅಂತೇಳಿ ಅದ್ರ ಅವಶ್ಯಕತೆ ಇರಲಿಲ್ಲ. ಆಲ್ರೆಡಿ ಅವರು ವಾರಸುದಾರ ಅಂತ ಈಗ ಫಿಕ್ಸ್ ಅಂತ ನೀವಂತಿ ಅಂದರೆ ಯಜೇಂದ್ರ ಅಂತ ಬರೋದಿಲ್ಲ. ಇಲ್ಲ ಇದರಲ್ಲೇ ಪೊಲಿಟಿಕಲ್ ಫೀಲ್ಡ್ದಲ್ಲ ಸಹಜದ ಅದನ್ನು ಹೇಳಿ ಬಡದೆಬ್ಬಿಸುವಂಥದ್ದು DK ಬಣದವ್ರನ್ನ ಮೊದಲು ಅವ್ರು ಕಾಕಿಚ್ಕೊಂಡಿದ್ದಾರೆ. ನಾವು ಆಗಬೇಕಾಗಿತ್ತು, 2 ವರ್ಷ ಮಾತಾಗಿತ್ತು ಅಂತೇಳಿ ಅದು ಅವ್ರಲ್ಲಿ ತೆರೀಲಿ. ಅವ್ರಿಗೆ ಮತ್ತೆ ಹೇಳಿದ್ದೆ, ನಿಮಗೆ ಬಿದ್ದವ್ರು ಹೊಡೆದ್ರೆ ಸಹಜವಾಗಿ ಹೇಳ್ತಾರೆ. ಜೊತೆಗೆ ಸಿದ್ದರಾಮಯ್ಯನ ವಿರೋಧಿ ಬರ ಅನ್ನೋದೇ ಇಲ್ಲೇ, ಇವರೇ ಯಾಕೆ ಹೊರಗಿನ ಬಂದವ್ರು ನಾವು ಯಾಕೆ ಆಗಬಾರ್ದು ಅಂತೇಳಿ ಅಲ್ಲಿಯ ಜನ ಇದ್ದಾರೆ. ಉದಾಹರಣೆಗೆ ಮುಡಿಯಪ್ಪನಂತವ್ರು ಅಥವಾ ಇನ್ನೊಬ್ಬರು ಆಯ್ತು ಕೇಳ್ತಾ ಇದ್ದಾರೆ. ಅಂಥವ್ರಿಗೆ ಮತ್ತೆ ಒಬ್ಬೊಬ್ಬರು ಕೂಡ್ತಾ ಇದ್ದಾರೆ ಆ ಕಡೆ. ನಾವು ಯಾಕಪ್ಪ ನಾವು 40-50 ಜನ ಇದ್ವಿ, ಯಾಕೆ ಅವ್ರಿಗೆ ಅನಿಸ್ಬೇಕು ಅನ್ನುವಂಥ ಮಾತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಈ ಒಂದು ಸಮಸ್ಯೆ ಇಲ್ಲದ ಸಮಸ್ಯೆ ಇಲ್ಲದನ್ನು ಇಟ್ಕೊಂಡು ಇವರು ಹಾಗೆ ಮಾಡಿಕೊಳ್ಳುವಂಥದ್ದು ಇವೆಲ್ಲ ಇವತ್ತು ಯಜೇಂದ್ರ ಮಹಾಶಯ ಕಾರಣದಿಂದ ದೊಡ್ಡದಾಗಿದೆ. ಆದರೂ ಸಹಿತ ನಮ್ಮ DK ಶಿವಕುಮಾರ್ ಅವರು ನಾವು ಬಲ ಪ್ರದರ್ಶನ ಮಾಡೋದಿಲ್ಲಪ್ಪ ಅಂತ ಇನ್ನೂ ಗಟ್ಟಿಯಾಗಿ ಮಾತಾಡ್ತಾರೆ. ಒಳಗಿರ್ಬೋದೇನೋ, ಯಾಕಂದ್ರೆ ಅವಳೇ ಬುದ್ಧಿವಂತ ರಾಜಕಾರಣಿ ಆಗಿದ್ದಾರೆ ಇವತ್ತು. ಅವರು ನಮ್ಮದೇನಿಲ್ಲಪ್ಪ ಬನ ಪಡೆದಾಟ ಇಲ್ಲ, ಏನಿಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ನಂಗೆ 140 ಮಂದಿ ನನ್ನದೆಲ್ಲ ಶಾಸಕರು ನನ್ನವರ, ನನ್ನ ಅಧ್ಯಕ್ಷ, ಅವರು ಮುಖ್ಯಮಂತ್ರಿ. ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಬ್ರೈನನ್ನು, ಮತ್ತು ಅದನ್ನು ಹೊರಗೆ ಹೇಳ್ಕೊಳ್ತಾ ಇದ್ದಾರೆ. ಇದರ ಲಾಭ ಯಾರಿಗೆ ಹೋದ್ರೆ DK ಅವರಿಗೆ ಆಗೋದು. ಇದರಲ್ಲಿ 2 ಮಾತೇ ಇಲ್ಲ. ಈಗ ಒಂದು ವೇಳೆ ಸಪೋಸ್ ಏನಾದರೂ ಕುರ್ಚಿ ಬದಲಾಗೋದಿಲ್ಲ, ಸಿದ್ದರಾಮಯ್ಯದ್ದು ಅವರೇ CM ಅನ್ನೋದು ಗ್ಯಾರಂಟಿ, ಅದೊಂದು ಗ್ಯಾರಂಟಿ. ಆದರೆ ಗ್ಯಾರಂಟಿ ಇದೇ ರೀತಿ ಮುಂದುವರೆದ ಸಿದ್ದರಾಮಯ್ಯ ಬಣದವರು ಅದು ಅನ್ಸೇಫ್ಡ್, ಸುರಕ್ಷಿತ ಅಲ್ಲ. DK ಶಿವಕುಮಾರರ ನಾಯಕರನ್ನಾಗೆ ಇವರು ಬಣದವ್ರು ಮಾಡ್ತಾ ಇದ್ದಾರೆ. DK ಅವ್ರಿಗೆ ಗೊತ್ತಂತ ಬಲ ಎಷ್ಟದ ಏನಂತ. ಹಿರಿಯರು ಯಾರು ಬರೋದಿಲ್ಲ, ಜೊತೆ ಸತೀಶ್ ಜಾರಕಿಹೊಳಿ ಜೊತೆಗಿದ್ದಂಥವ್ರು ಬರೋದಿಲ್ಲ, ಜೊತೆಗೆ ಇನ್ನೊಬ್ಬ ಪರಮೇಶ್ವರ್ ಅವರು ಇದ್ದಾರೆ, ಅವ್ರು ಬರೋದಿಲ್ಲ, HK ಪಾಟೀಲ್ ಬರೋದಿಲ್ಲ. ಎಲ್ಲ ಸೀನಿಯರ್ಸ್ ಇದ್ದಾರೆ ರೀ, ಮೋಸ್ಟ್ ಸೀನಿಯರ್ಸ್ ಆಫ್ ದ್ಯಾಟ್ ಪಾರ್ಟಿ. MB ಪಾಟೀಲ್ ಅಂತ ಮೊದಲು ಬರೋದಿಲ್ಲ. ಮತ್ತು ಆ ಭಾಗದ ಕೆಲವು ಮಂದಿ ಅಷ್ಟೇ ಇದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ಕುಮಾರಸ್ವಾಮಿಗಳು ಇವರು ಪ್ರಬಲ ವೈರಿಗಳು. BJPಗೂ ಹೋದರು, ಅಲ್ಲಿ ನಮಗೆ ಕಾಡವ್ರಣ 1 ವರ್ಷನೋ 6 ತಿಂಗಳೇನೋ ಸೇಮನ್ ಮಾಡಿ ಮತ್ತು ನಮ್ಗೆ ಕೆಡವ್ರಣ ಅವ್ರಿಗೆ ಪಕ್ಕ ಗೊತ್ತದ.
ಇದರಲ್ಲಿ ಎರಡು ಮಾತೇ ಇಲ್ಲ. ಎಚ್ ಡಿ ಕುಮಾರ್ ನಮ್ಮ ಎಚ್ ಡಿ ಕೆ ಅವರಂತೆ ಬಿ ಜೆ ಪಿಲಿ ಇದ್ದಾರೆ. ಇವತ್ತು ಅವರು ಬಿ ಜೆ ಪಿ ಜೊತೆಗೂಡಿದ್ದಾರೆ. ಮತ್ತು ಇವ್ರನ್ನ ಬರ್ಕೊಡ್ತಾರೆ, ಬೆಳೆಸ್ತಾರೆ ಅವರು. ಅದು ಗೊತ್ತದು. ಅಷ್ಟು ತಿಳಿಲಾರದ ದಡ್ರ ಡಿ ಕೆ ಶಿ ಅವರು ಅಲ್ಲ. ಅದಕ್ಕೆ ಅವ್ರು ನಿಧಾನಕ್ಕೆ ತಮ್ಮ ಶಕ್ತಿ ಕೇಂದ್ರೀಕರಣ ಮಾಡ್ತಾಯಿದ್ದಾರೆ. ಅವ್ರಿಗೆ ಮುಖ್ಯ ಗುರಿ ಟಾರ್ಗೆಟ್ ಇವರಲ್ಲ, ಸಿದ್ದರಾಮಯ್ಯ ಇರಲ್ಲ. 2028 ಟ್ರಾವೆಲ್ ಹಾಕೊಂಡು ಕೂತಿದ್ದಾರಲ್ಲ ಸತೀಶ್ ಅವರು ಟಾರ್ಗೆಟ್. ಆದಷ್ಟು ಅವ್ರ ಮುಖ್ಯಮಂತ್ರಿ ಪದವಿ ಬರಬಾರ್ದು, ತಡಿಬೇಕು ಅನ್ನೋದು ಅವ್ರದ್ದು ಗುರಿ. ಅದಕ್ಕಾಗಿ ಅವ್ರು ಸಾಫ್ಟ್ ಕಾರ್ನರ್ ಹೇಳಿದ್ದಾರೆ. ಮತ್ತು ಅವ್ರಿಗೆ ಹಿಂದೆ ಹೈಕಮಾಂಡ್ ಅದ. ಮೋಸ್ಟ್ಲಿ ಸತೀಶ್ ಅವರನ್ನು ಡಿ ಕೆ ಶಿ ಅವ್ರನ್ನ ಬಿಟ್ಟು ಮುಖ್ಯಮಂತ್ರಿ ಮಾಡ್ತಾರಂತ ಎಲ್ಲೂ ಅನಿಸೋದಿಲ್ಲ. ಅಂಥ ವಾತಾವರಣ ಅಲ್ಲಿಲ್ಲ. ಆದರೂ ಏನು ಗೊತ್ತಿಲ್ಲ. ಬಟ್ ಫ್ಯಾಕ್ಟ್ ಇದು ನಮ್ಮ ಕೈಲಿ ಕಾಣುವಂಥ ಸರ್ವೇ ಸಾಮಾನ್ಯವಾಗಿ ಜನಸಾಮಾನ್ಯ ಕಾಣುವಂಥ ವಿಷಯ. ಇಂಥ ಪ್ರಸಂಗದಲ್ಲ ಇವತ್ತು ಡಿ ಕೆ ಶಿ ಅವರು ಭಾಳ ಸಂಯಮ ತೊಗೊಂಡು ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದ್ದಾರೆ. ತಮ್ಮ ಬಲವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಇವತ್ತಿಗೂ ಗೊತ್ತದ ನನ್ನ ಮೆಜಾರಿಟಿ ಆಗೋದಿಲ್ಲಪ್ಪ, 113 ಮಂದಿ ಆಗುವಂಥ ಮೆಜಾರಿಟಿ ನಮ್ಮಲ್ಲಿ ಇಲ್ಲ ಅನ್ನುವಂಥದ್ದು. ಮ್ಯಾಕ್ಸಿಮಮ್ ಒಂದು 20-30 ಜನ ಬರಬಹುದು ಅವ್ರಿಗೆ ಗೊತ್ತದ. ಇದು ಇವ್ರಿಗೂ ಗೊತ್ತದ್ರಿ, ನಮ್ಮ ಸತೀಶ್ ಬಣದವ್ರಿಗೆ ಗೊತ್ತದ. ಯಾಕೆ ಒಂದು ಕಡೆ ಸ್ವತಃ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ಇವತ್ತು ನಾವು ಅಂತಮ್ಮರ ಇಬ್ಬರು ನೋಡೋದು ಪಕ್ಷದ ನೆಲಗಟ್ಟಲ್ಲಿ ನೋಡೋಂಗಿಲ್ಲ. ಇಬ್ಬರು ಒಂದವರು ಮನೆತನದ ವಿಷಯ ಬಂದಾಗ ಸ್ವತಃ ಅವ್ರಿಗೂ ಮನಸ್ಸು ಇಲ್ಲ ಅವ್ರನ್ನ ಬಿ ಜೆ ಪಿಲಿ ತುಳಿದುಕೊಳ್ಳುವಂಥದ್ದು. ಅಲ್ಲಿ ಅವರು ವೈರಿ ಅದಾರ. ಈಗ ಬಿ ಜೆ ಪಿಗೆ ಏನು ಹೋಗ್ತಾರಂದ್ರೆ ಮೊದಲನೇದಾಗೆ ಎಚ್ ಡಿ ಕುಮಾರಸ್ವಾಮಿಗಳು, ಎರಡನೇದಾಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು. ಇವ್ರು ಫುಲ್ ವಿರೋಧ ಮಾಡ್ತಾರಲ್ಲ, ಇವ್ರು ಬರಗೊಳ್ಳೋದಿಲ್ಲ. ಇಂಥ ಎಲ್ಲ ಪ್ರಸಂಗ ಇದ್ದಾಗ ಡಿ ಕೆ ಶಿವಕುಮಾರ್ ಅವರು ಯಾಕೆ ಹೋಗ್ತಾರೆ ರೀ ಬಿ ಜೆ ಪಿಗೆ? ಅವ್ರು ಇಲ್ಲೇ ತಮ್ಮ ಶಕ್ತಿ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸ್ವತಃ ಇವತ್ತು ಸಿದ್ದರಾಮಯ್ಯನವರು, ಸತೀಶ್ ಅವರು ಅವರೆಲ್ಲ ಬೆಂಬಲ ಕಾರಣರು. ಇದರಲ್ಲಿ ಎರಡು ಮಾತಿಲ್ಲ. ಅವ್ರು ಎಷ್ಟು ನಾವು ಸಿದ್ದರಾಮಯ್ಯ 2028 ಮುಂದೆ ಅವರಂತ ಅಂದಂಗೆ ದಿನದ ಇವತ್ತು ಭಾಳ ಜನ ನಾನು ಅಬ್ಸರ್ವೇಷನ್ ಮಾಡ್ತಾಯಿದ್ದೀನಿ. ಭಾಳ ಜನ ತಜ್ಞರು ತಿಳಗಿದ್ದಂಥವ್ರು ಪಾಪ ಅನ್ಯಾಯ ಮಾಡ್ತಾಯಿದ್ದಾರಲ್ಲ, ಇನ್ನೂ ಎಷ್ಟು ವಯಸ್ಸಾಯ್ತು ಇವರಿಗೆ, ಸಿದ್ದರಾಮಯ್ಯನವ್ರಿಗೆ ಇನ್ನೂ ಇವರು ಆಗ್ಬೇಕಾ ಅನ್ನುವಂಥ ಪ್ರಶ್ನೆ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದಿಲ್ಲ ಬಂತು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಬೇಕು. ಸತೀಶ್ ಅವರಾದರೂ ಸಹಿತ ಇವತ್ತು ಬೆಲ್ಲದವರು, ನೇರ ಯಾರನ್ನು ಬೆಲ್ಲದವರು ಏನು ರೀ ಬರೋದಿಲ್ಲ, ಮಾತಾಡೋದಿಲ್ಲ, ಸದನದಲ್ಲ ನಾಳೆ ಮುಖ್ಯಮಂತ್ರಿ ಕಾಂಪಿಟೇಷನ್ ಮಾಡ್ತಾ ಇದ್ದಾರಾ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಏನು, ನಿಮ್ಮಲ್ಲ ಇನ್ಎಬಿಲಿಟಿ ಅದ ಅಲ್ಲೇ ಅನ್ನುವಂಥ ಮಾತನ್ನು ಅದನ್ನು ಬೆಳೆಸಬೇಕಾಗಿದೆ. ಮಾತಾಡಬೇಕು, ಮನಸ್ಸಿದ್ದನ್ನು ಮಾತಾಡಬೇಕು, ಹೇಳಬೇಕು. ತಮ್ಮ ಇಲಾಖೆ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಇಲ್ಲಿವರೆಗೆ ಏನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಹೇಳಬೇಕು. ಟೀಕೆಗಳು ಬಂದಾಗ ಅದನ್ನು ಸ್ವೀಕರಿಸಬೇಕು, ಅದಕ್ಕೆ ಕೆಲಸ ಮಾಡಬೇಕು. ಅವ್ರನ್ನೆಲ್ಲ ಇಲ್ಲಂತಲ್ಲ, ಮೌನದ ಕೆಲಸ ಮಾಡ್ತಾರೆ. ಬಟ್ ಅದು ಒಂದೂ ನಡೆಯೋದಿಲ್ಲ. ಅದೇ ಮಾತು ಬೇಕು. ಇವತ್ತು ರಾಜಕೀಯದಲ್ಲೇ ಮಾತು ಭಾಳ ಮಹತ್ವದಿದೆ. ಹಿಂದಿ, ಇಂಗ್ಲೀಷ್, ಕನ್ನಡ, ಅಟ್ಲೀಸ್ಟ್ ಹಿಂದಿ, ಕನ್ನಡ ಇವುಗಳಲ್ಲಿ ಮಾಸ್ಟ್ರಾಗಿ ಮಾತಾಡೋಕ್ಕೆ ಬರ್ಬೇಕು ಹೇಳಿ. ಮತ್ತು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗೋ ಕನಸು ಕಾಣುವಾಗ ಇವೆಲ್ಲ ಬೇಕಾಗ್ತಾವ. ಆದರೆ ಇವತ್ತು ಅರವಿಂದ್ ಬೆಲ್ಲದವರು ಎತ್ತಿ ತೋರಿಸಿದಾರೆ ಅವ್ರಿಗೆ. ನೋಡಿರಿ, ಬಂದು ಕೂಡ್ರಿ, ಉತ್ತರ ಕೊಡ್ರಿ ಸರ್. ಆ ಸಭೆಯಲ್ಲಿ ಗೊತ್ತಾಗೋದ್ರಿ 4 ಮಂದಿ ಇವ್ರು ಮಾತು ಕೇಳಿದಾಗ, ಅವರು ಅಬ್ಜೆಕ್ಷನ್ ಮಾಡಿದಾಗ, ಪ್ರಶ್ನೆ ಮಾಡಿದಾಗ ಅದಕ್ಕೇನು ಉತ್ತರ ಕೊಡ್ಬೇಕು ಬೆಳಿತಾವ. ಬರೀ ಮೌನ ಕೂತ್ರೂ ಆಗೋದಿಲ್ಲ. ಹೌದು, ಮೌನ ಆಗಿರ್ರಿ, ಅದು ತಪ್ಪಿಲ್ಲ. ಅದು ಮಾತಾಡೋಲ್ಲಿ ಆದರೂ ಮಾತಾಡಬೇಕಲ್ಲ. ಇದನ್ನು ಇವತ್ತು ಅರವಿಂದ್ ಬೆಲ್ಲದವ್ರು ಎತ್ತಿ ತೋರಿಸಿದ್ದಾರೆ. ಇದು ನಿಮ್ಮದು ದೋಷಪ್ಪ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲೇ ಡಿ ಕೆ ಶಿ ಅವರು ಮುಂದಿದ್ದಾರೆ. ಇಂಗ್ಲೀಷ್ ಮಾತಾಡ್ತಾರೆ, ಕನ್ನಡ ಅಂತಾರೆ ಅವ್ರ ಭಾಷೆನೂ ಬೇಕ್ರಿ. ಇವೆಲ್ಲನೂ ಇವತ್ತು ಕೌಂಟ್ ಆಗ್ತಾ ಇರ್ತಾವೆ. ಹೌದು, ಇವತ್ತು ಸದಸ್ಯರು ಬೆಳೀತಾ ಇರ್ತಾರೆ, ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಹಿಂದುಳಿದ ಸಂಘಟನೆಗಳು ಮಾಡ್ಕೊಂಡಿದ್ದಾರೆ. ಎಷ್ಟು ನಿಜವಾದ ದೊಡ್ಡ ಸಾಧನೆ ಅವರು. ಯಾಕಂತಂದ್ರೆ ಇಲ್ಲಿವರೆಗೆ ಲಿಂಗಾಯತ, ಮುಂದೆ ಅದ್ರ ಜೊತೆಗೆ ಒಕ್ಕಲಿಗ, ಅದ್ರ ಜೊತೆಗೆ ಬ್ರಾಹ್ಮಿನ್ಸ್ ಇವರ ತಮ್ಮದು ಅವರ ಮಾಡ್ಕೊಂಡಿದ್ರು. ಅದ್ರ ಮೀರಿ ಇವತ್ತು ಹಿಂದುಳಿದವರನ್ನು, ಎಸ್ ಸಿಗಳನ್ನು ಮತ್ತು ಎಸ್ ಟಿಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದು ಮೈನಾರಿಟಿ ಅವರನ್ನು, ಅಂದರೆ ಮುಸ್ಲಿಮ್ಸ್ ಅವ್ರನ್ನ ಸಹಿತ ವಿಶ್ವಾಸ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯರು ಮತ್ತು ಅವ್ರ ಜೊತೆಗೆ ಇವತ್ತು ಸತೀಶ್ ಅವರು ನಮ್ಮ ಪರಮೇಶ್ವರ್ ಅವ್ರಿಗಿಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಇನ್ನೊಬ್ಬರು ಬೆಳೀತಾ ಇದ್ದಾರೆ, ನೆನಪಿರ್ಬೇಕು ಅವ್ರಿಗೆ. ಪ್ರಿಯಾಂಕಾ ಖರ್ಗೆ ನಿಶ್ಚಿತವಾಗಿ ಹಿಂದಿನ ನಾಳೆ ಮುಖ್ಯಮಂತ್ರಿ ಪದವಿಗೆ ಬರುವಂಥ ವ್ಯಕ್ತಿ. ಯಾಕಂದ್ರೆ ಹಿಂದೆ ಅವರಪ್ಪ ಇದ್ದಾರೆ. ಇವ್ರು ಸಹಿತ ನಾವು ಕೌಂಟ್ ಮಾಡಬೇಕಾಗಿದೆ. ಎಲ್ಲ ನೆರಗಟ್ಟಿನೆಲ್ಲ ಇವತ್ತು ಒಂದು ರೀತಿಯಿಂದ ಹೇಳಬೇಕಾಗಿದ್ದೀರಪ್ಪ ಅಂತಂದ್ರೆ ಸಿದ್ದರಾಮಯ್ಯನ ಬಣದವರು, ಸಿದ್ದರಾಮಯ್ಯ ಸ್ವತಃ ಅನ್ನೋಕ್ಕಿಂತ ಅವ್ರ ಮಗ ಯತೀಂದ್ರ ಹಾಕಿದಂಥ ಒಂದು ಕಿಡಿ ಇವತ್ತು ಇಡೀ ಏನಪ್ಪ ಅಂದ್ರೆ ಸದನದಲ್ಲಿ ನಿಧಾನಕ್ಕೆ ಅನುರಣಗೊಳ್ತಾ ಇದೆ. ಯಾಕಂದರೆ ಇವತ್ತವ್ರಿಗೆ 50% ಮುಗಿದದ. ಈಗ ಬೆಳಗಾಗಿ ಅಧಿವೇಶನ ಇನ್ನೂ 50% ಅದ. ಅಷ್ಟರ ಮತ್ತೆ ಜೋರು ಹಿಡಿಯುವಂಥ ಸಾಧ್ಯತೆಗಳಿದ್ದಾವೆ. ಅವತ್ತು ಕೇಳ್ತಾಯಿದ್ರು ವಿರೋಧ ಪಕ್ಷ ಅವರು, ಏನಪ್ಪ ಇಲ್ಲ ಪಾರ್ಟಿ ಮಾಡೋಕ್ಕೆ ಬಂದರು, ಏನು ಮಾತಾಡೋಕೆ ಬಂದರು, ಏನು ನೀವು ಅಧ್ಯಕ್ಷ ಪ್ರಧಾನಕ್ಕೆ ಬಂದಿರು, ಏನು ನಿಮ್ಮದು ಅಧ್ಯಕ್ಷ ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೆಲಸದ ಬಗ್ಗೆ ಮಾತಾಡ್ರಿ, ಉತ್ತರ ಕನ್ನಡ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಇವತ್ತು ಸಿದ್ದರಾಮಯ್ಯನವರು ಸ್ವತಃ ಸತೀಶ್ ಅವರು ಉತ್ತರ ಕೊಡಬೇಕಾಗಿದೆ. ಆ ದಿಶೆಯಲ್ಲೇ ನಮ್ಮ ಡಿ ಕೆ ಶಿ ಅವರು ಸಂಯಮದ ಹೆಜ್ಜೆ ಇಡ್ತಾ ಇದ್ದಾರೆ. ಅವ್ರಿಗೂ ಆಸೆ ಅದು ನಿಶ್ಚಿತವಾಗಿಯೂ. ಅವ್ರಿಗೆ ಗುರಿ ಇರುವುದೇನಪ್ಪ ಅಂದರೆ ಸಿದ್ದರಾಮಯ್ಯ ನಡೆಸಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯ ಇರಲಿ, 2020 ರಿಟೈರ್ ಆಗಿರಿ, ಅದರ ನಂತರ ನಾನೇ ಬರಬೇಕು. ಸೆಕೆಂಡ್ ನಾನಪ್ಪ
ಮೋಸ್ಟ್ಲಿ ಇವ ಡೆವಲಪ್ಮೆಂಟ್ ನೋಡಿದಾಗ ಮೋಸ್ಟ್ಲಿ ಡಿ ಕೆ ಶಿ ಅವರು ಪ್ರಬಲರಾಗ್ತಾ ಇದ್ದಾರೆ ಅನ್ನೋದು ಅಷ್ಟೇ ಸತ್ಯ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥ ತಿಳಿಸಿ ತರಬೇಕು. ಸತ್ಯದ ಕೈಗೊಂಡು ವಂದನೆಗಳು.